ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಪಕ್ಷದ ಮುಖಂಡರ ಬಗ್ಗೆ, ಆಣೆ ಪ್ರಮಾಣದ ಬಗ್ಗೆ, ನಿಯತ್ ಬಗ್ಗೆ, ನ್ಯಾಯದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಿನ್ನೆ ಅವ್ರು ಹೇಳಿರೋಂಥ ವಿಷಯ, ನಮ್ಮ ಸಂಸದರು ಕೇಂದ್ರ ಸಚಿವರಾದ ಶೋಭಾ ಅವ್ರ ಮೇಲೆ ಆಣೆ ಪ್ರಮಾಣ ಮಾಡಬೇಕು, ಅವರೇ ಇದಕ್ಕೆಲ್ಲ ಕಾರಣ ಅಡ್ಡ ಮತದಾನಕ್ಕೆ ಅಂತ. ಯಾರು ಮಾತಾಡ್ತಾವ್ರೆ ಅಂದ್ರೆ, ನಮ್ಮ ಪಕ್ಷದಿಂದ ಗೆದ್ದಿ, ನಮ್ಮ ಚಿಹ್ನೆಯಿಂದ ಗೆದ್ದಿ, ಅಲ್ಲೋಗಿ ಕಾಂಗ್ರೆಸ್ ಅವ್ರ ಜೊತೆ ಕೂತ್ಕೊಂಡು ಕಾಂಗ್ರೆಸ್ ಅವ್ರ ಜೊತೆ ಮಾತಾಡ್ಕೊಂಡು ಕಳೆದ ಬಾರಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರು, ಪಕ್ಷಕ್ಕೆ ದ್ರೋಹ ಬಗ್ದವರು, ಪಕ್ಷನೂ ಒಂದೇ ತಾಯಿನೂ ಒಂದೇ ಅಂತ ಹೇಳೋಂಥವ್ರು, ತಾಯಿಗೂ ದ್ರೋಹ ಬಗ್ದವರು. ಈ ಬಾರಿ ಅವ್ರು ಕೇಳಿಲ್ವಂತೆ. ಯಾಕೆ ಕೇಳಬೇಕು? ಅವ್ರು ಗೆದ್ದಿರೋದು ಬಿಜೆಪಿ ಸಿಂಬಲ್ ಇಂದ. ತಾಕತ್ತಿದ್ರೆ, ಮನ್ಸು ಮಾಡಿದ್ರೆ ಇದೆಲ್ಲ ಮಾತಾಡ್ತಾರೆ. ಇವತ್ತವರೆಗೂ ಒಂದೇ ಒಂದು ಅಭಿವೃದ್ಧಿ ಕೆಲಸ ಅವ್ರ ಕಾಲದಲ್ಲಿ ಮಾಡಿದಾರೆ ಅಂತ ತೋರ್ಸ್ತಾರೆ. ಯಶವಂತಪುರದಲ್ಲಿ ಎಲ್ಲ ಕೆಲಸವನ್ನು, ಎಲ್ಲ ಕೆರೆಗಳಿಂದ ಹಿಡ್ಕೊಂಡು ರಸ್ತೆಗಳನ್ನ ಸನ್ಮಾನ್ಯ ಇವರು ಕುಮಾರಿ ಶೋಭಾ ಮೇಡಮ್ ಅವರು MLA ಆಗಿದ್ದಾಗ, ಆ ಕ್ಷೇತ್ರದ MLA ಆಗಿ ಮಂತ್ರಿ ಆಗಿದ್ದಾಗ ಮಾಡಿರೋದ್ ಬಿಟ್ರೆ ಒಂದೇ ಒಂದು ಹೊಸ ಕೆಲಸ, ಒಂದೇ ಒಂದು ಹೊಸ ಅಭಿವೃದ್ಧಿ ತೋರ್ಸಕ್ ಅವ್ರ ಕೈಯಲ್ಲಿ ಆಗಲ್ಲ. ಅವ್ರಿಗೆ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ತಾಕತ್ತಿದ್ರೆ ನೀವು ದಯವಿಟ್ಟು ಮೊದಲು ಬಿಜೆಪಿಯಿಂದ ಗೆದ್ದಿದ್ದೀರಾ, ನೀವು ರಿಸೈನ್ ಮಾಡಿ ಕಾಂಗ್ರೆಸ್ ಇಂದ ಟಿಕೆಟ್ ತಗೊಂಡು ನಿಂತಿ ಆಮೇಲೆ ನೀವು ಮಾತಾಡಿ ನಮ್ಮ ಪಕ್ಷದ ಬಗ್ಗೆ ಅಂತ. ಯಾಕಂದ್ರೆ 10 ಸಲ ಗೆದ್ರು ಅವ್ರು ಕಾಂಗ್ರೆಸ್ ಅಲ್ಲಿ ಮಂತ್ರಿ ಆಗ್ತಾ ಇರಲಿಲ್ಲ. ಅವ್ರೇನೋ ಪಾಪ ಹೇಳ್ತಾರೆ, ನಾವು ಬಂದಿದ್ದಕ್ಕೆ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆದ್ರು, ಈಶ್ವರಪ್ಪ ಅವ್ರ ಮಂತ್ರಿ ಆದ್ರು ಅಂತ. ಇವರು ಮಂತ್ರಿ ಆಗಿದ್ದು ನಮ್ಮ ಪಕ್ಷಕ್ಕೆ ಬಂದಿದ್ದಕ್ಕೆ, ಇಲ್ದ್ರೆ ಅವ್ರು ಯಾಕೆ ಬರೋರು? ಅವ್ರು ಇನ್ನು 10 ಸಲ ಗೆದ್ರು ಆಗಲ್ಲ ಮಂತ್ರಿ, ಕಾಂಗ್ರೆಸ್ ಅಲ್ಲಿ ಮಾಡೋದು ಇಲ್ಲ. ಅದಕ್ಕೆ ಅವ್ರಿಗೆ ಒಂದು ಆಹ್ವಾನ ಕೊಡ್ತಾ ಇದೀವಿ. ನಮ್ಮ ಜವಾಬ್ದಾರಿ, ನಮ್ಮ ಮಂತ್ರಿಗಳು ಸಂಸದರಾದ ಶೋಭಾ ಮೇಡಮ್ ಅವ್ರನ್ನ ನಾವು ಧರ್ಮಸ್ಥಳಕ್ಕೆ ಕರ್ಕೊಂಡ್ ಬರ್ತೀವಿ. ನೀವೇನು ಹೇಳಿದ್ರಲ್ಲ ಆಣೆ ಪ್ರಮಾಣ ಮಾಡ್ಬೇಕಂತ, ನೀವು ಧರ್ಮಸ್ಥಳಕ್ಕೆ ಬನ್ನಿ, ನೀವ್ ಹೇಳಿ ಟೈಮ್ಗೆ ಕರ್ಕೊಂಡ್ ಬರ್ತೀವಿ. ನೀವು ಅಲ್ಲಿ ಬಂದು ಪ್ರಮಾಣ ಮಾಡಿ, ನಾವು ನಿಯತ್ತಾಗಿದ್ದೀವಿ, ಪಾರ್ಟಿಗೆ ಯಾವುದೇ ದ್ರೋಹ ಬಂದಿಲ್ಲ, ನಾವು ಕರೆಕ್ಟ್ ಆಗಿ ನಡ್ಕೊಂತ ಇದೀವಿ ಅಂತ ಅವ್ರು ಬಂದು ಅಲ್ಲಿ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ಲಿ. ನಾವು ಕರ್ಕೊಂಡ್ ಬಂದು ನಮ್ಮ ಸಂಸದರನ್ನ ಪ್ರಮಾಣ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಪಕ್ಷಕ್ಕೆ ದ್ರೋಹ ಬಗ್ಗೆ ಅಂತ ಕೆಲಸ ಮಾಡಿಲ್ಲ. ಇದು ಅಡ್ಡ ಮತದಾನ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದನ್ನ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ನಾಯಕರುಗಳು ಇನ್ ಮುಂದಿನ ದಿನಗಳಲ್ಲಿ ತಿಳಿಸೋಂತ ಕೆಲಸ ಮಾಡ್ತಾರೆ. ಇನ್ ಮುಂದೆ ಹಿಂಗೆ ಬೇಜವಾಬ್ದಾರಿ ಮಾತುಗಳನ್ನ ಬಿಟ್ಟು ಕೆಲಸ ಮಾಡ್ಲಿ. ಫಸ್ಟ್ ಅವ್ರು ಕೇಳೋದು ರಾಜೀನಾಮೆ ಮಾಡ್ಲಿ. ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಇಂದ ನಿಂತ್ಕೊಂಡು ಗೆದ್ದು ತೋರಿಸ್ಲಿ. ಅವಾಗ ಅವ್ರ ತಾಕತ್ತು ಅವ್ರದ್ದೆಲ್ಲವನ್ನು ನಾವು ಕೇಳ್ತೀವಿ. ಫಸ್ಟ್ ಆ ಕೆಲಸ ಮಾಡ್ಬೇಕಂತ ತಮ್ಮ ಮುಖಾಂತರ ಅವ್ರಿಗೊಂದು ಆಹ್ವಾನ ಕೊಡ್ತಾ ಇದ್ದೀವಿ. ಸರ್, ನೇರವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವೋಟ್ ಹಾಕ್ತದೆ. ನಿನ್ನೆ ನಡೆದಂತ MLC ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೋಟ್ ಹಾಕಿದ್ದಾರೆ. ಇವ್ರು ಏನ್ ಮಾತಾಡ್ತಾರೆ ನ್ಯಾಯದ ಬಗ್ಗೆ? ಇವರೇ ಅಡ್ಡ ಮತದಾನ ಮಾಡಿರೋದು. ಇವ್ರು ಗೆದ್ದಿರೋದು ನಮ್ ಸಿಂಬಲ್ ಇಂದ, ಬಿಜೆಪಿ ಸಿಂಬಲ್ ಇಂದ. ಅವರು ಸಂಪರ್ಕ ಮಾಡಿದ್ದಾರೆ. ಅವರು ಅಡ್ಡ ಮತದಾನ ಮಾಡೋದ್ರಲ್ಲಿ ಅವರು ಒಂದು ಕಾರಣ ಇದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇದೀವಿ, ದಯವಿಟ್ಟು ಬಂದು ನೀವೇನು ಮಾಡಿಲ್ಲ ಅಂತಾನೆ ಧರ್ಮಸ್ಥಳದಲ್ಲಿ ಬಂದು ಆಣೆ ಪ್ರಮಾಣ ಮಾಡಿ ಅಂತ ನಾವು ಕೇಳ್ತಾ ಇದ್ದೇವೆ.